ನಮಸ್ತೆ. ಇದೇ ತಿಂಗಳು 20ನೇ ತಾರೀಕು ಅಂದರೆ ಸೋಮವಾರ, ಬರೋ ಸೋಮವಾರ ಅಕ್ಷಯ ತೃತೀಯ ಇದೆ. ಅಕ್ಷಯ ತೃತೀಯ ಅಂದರೆ ಏನು? ಅಕ್ಷಯ ತೃತೀಯ ಅಂದರೆ ನಾವೆಲ್ಲ ಅಂದ್ಕೊಂಬಿಟ್ಟಿದ್ದೀವಿ ಚಿನ್ನ ಖರೀದಿ ಮಾಡೋದು, ಬೆಳ್ಳಿ ಖರೀದಿ ಮಾಡೋದು ಅಂತ. ಇಲ್ಲ, ಅಕ್ಷಯ ತೃತೀಯಗೆ ಒಂದು ತನ್ನದೇ ಆದ ಪುರಾಣಗಳಲ್ಲಿ ಪ್ರಾಮುಖ್ಯತೆ ಇದೆ. ಆ ಪ್ರಾಮುಖ್ಯತೆ ಏನು ಮತ್ತು ಅಕ್ಷಯ ತೃತೀಯವನ್ನು ನಾವು ಏಕೆ ಆಚರಿಸಬೇಕು ಅನ್ನೋದನ್ನು ನಾವಿವಾಗ ತಿಳ್ಕೊಳ್ಳೋಣ. ಈ ಸಲ ಅಕ್ಷಯ ತೃತೀಯ ಸೌಭಾಗ್ಯ ಯೋಗದಲ್ಲಿ ಬರ್ತಾ ಇದೆ. ಸೌಭಾಗ್ಯ ಅಂದರೆ ಎಲ್ಲರಿಗೂ ಒಳ್ಳೆಯದು ಮತ್ತು ಸಂಪತ್ತನ್ನು ಕೊಡುವಂತಹ ಯೋಗ ಇರುವಂತಹ ಅಕ್ಷಯ ತೃತೀಯ. ಈ ಅಕ್ಷಯ ತೃತೀಯ ಈಗಲೇ ಶುರುವಾಗಿರೋದಲ್ಲ, ಇದು ತ್ರೇತಾಯುಗದಲ್ಲಿ ಮತ್ತು ಮಹಾಭಾರತದ ಕಾಲದಲ್ಲೂ ಸಹ ಇದನ್ನು ಆಚರಣೆ ಮಾಡ್ತಾ ಇದ್ರು ಅಂತ ಪುರಾಣಗಳಲ್ಲಿ ಹೇಳ್ತಾರೆ. ಅಂದರೆ ರಾಮ ವನವಾಸದಿಂದ ಬಂದ ದಿನವೂ ಸಹ ಅಕ್ಷಯ ತೃತೀಯ, ಮತ್ತು ಮಹಾಭಾರತ ಮುಗಿದ ಮೇಲೂ ಮಹಾಭಾರತವನ್ನು ಬರೆಯೋದಕ್ಕೆ ಶುರು ಮಾಡಿದ್ರಲ್ವ ವ್ಯಾಸ ಮಹರ್ಷಿಗಳು, ಆ ದಿನವೂ ಸಹ ಅಕ್ಷಯ ತೃತೀಯ ದಿನವಾಗಿತ್ತು ಅಂತ ಹೇಳ್ತಾರೆ. ಅದೇ ಪ್ರಕಾರ ಅಕ್ಷಯ ತೃತೀಯ ನಮಗೆ ವಿಮಲ ಭಾಗ್ಯ ಯೋಗವನ್ನು ಕೊಡುವಂಥದ್ದು, ವಿಮಲ ಭಾಗ್ಯ ಯೋಗವನ್ನು ಸಹ ಕೊಡುವಂಥದ್ದು. ಇದು ತುಂಬ ಶುಭ ದಿನ ಅಂತ ಹೇಳ್ತಾರೆ. ಇವತ್ತು ಯಾವ ಕೆಲಸ ಮಾಡಿದ್ರೂ ಸಹ ಅದು ಅಕ್ಷಯವಾಗುತ್ತೆ, ಅಂದರೆ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಾವಿವಾಗ ತಿಳ್ಕೊಳ್ಳೋಣ. ಚಿನ್ನ ತಗೊಳ್ಳೋದು, ಬೆಳ್ಳಿ ತಗೊಳ್ಳೋದಷ್ಟೇ ಅಕ್ಷಯ ತೃತೀಯ ಅಲ್ಲ, ಅದಕ್ಕೆ ತನ್ನದೇ ಆದ ಪೌರಾಣಿಕವಾದಂತಹ ಹಿನ್ನೆಲೆ ಇದೆ ಅನ್ನೋದನ್ನು ನಾವು ಇದರಿಂದ ತಿಳ್ಕೊಬಹುದು. ಅಕ್ಷಯ ತೃತೀಯ ಯಾವಾಗಪ್ಪ ಬರುತ್ತೆ? ಅಕ್ಷಯ ತೃತೀಯ ಅಂದರೆ ಏನು? ಅಕ್ಷಯ ಅಂತ ಅರ್ಥ ಕೊಡುವಂಥದ್ದೇನಪ್ಪ ಅಂದರೆ ಯಾವಾಗಲೂ ಕಡಿಮೆ ಆಗಲ್ಲ, ಯಾವಾಗಲೂ ನಾಶವಾಗಲ್ಲ, ಅದು ಸದಾ ಹೆಚ್ಚಾಗ್ತಾ ಇರುವಂಥದ್ದೇ ಅಕ್ಷಯ ತೃತೀಯ. ಎಂದರೆ ಹಿಂದೂ ಪಂಚಾಂಗದ ವೈಶಾಖ ಮಾಸದ 3ನೇ ತಿಥಿ. ಅಂದರೆ ತೃತೀಯ ಅಂದರೆ ಹಿಂದೂ ಪಂಚಾಂಗದ ವೈಶಾಖ ಮಾಸದ 3ನೇ ತಿಥಿ ಅಂತ ಹೇಳ್ತಾರೆ. ಅಕ್ಷಯ ತೃತೀಯ ಎಂದರೆ ಈ ದಿನ ಮಾಡಿದ ಪುಣ್ಯ. ಅವತ್ತು ನಾವು ಏನು ಪುಣ್ಯ ಕೆಲಸ ಮಾಡ್ತೀವೋ, ದಾನ ಮಾಡೋದು, ಜಪ ಮಾಡೋದು, ಹೋಮ ಮಾಡೋದು ಮತ್ತು ಶುಭ ಕಾರ್ಯಗಳನ್ನು ಮಾಡೋದು, ಅವುಗಳನ್ನು ಮಾಡಿದಾಗ ಅದರ ಫಲಗಳು ನಮಗೆ ಹೆಚ್ಚಿಗೆ ಸಿಗುತ್ತೆ. ಅಂದರೆ ನಮ್ಮ ಪಾಪನಾಶ ಆಗಿ ಪುಣ್ಯ ಹೆಚ್ಚಾಗಿ ಸಿಗುವಂತಹ ದಿನ ಈ ಅಕ್ಷಯ ತೃತೀಯ. ಈ ಅಕ್ಷಯ ತೃತೀಯ ನಮಗೆ ಫಲ ಸಿಗಬೇಕು ಅಂತ ಹೇಳಿದ್ರೆ ಒಳ್ಳೆ ಕೆಲಸಗಳನ್ನು ಅವತ್ತು ನಾವು ಮಾಡಬೇಕು, ಮತ್ತು ಹೊಸ ಕೆಲಸಗಳನ್ನು ಸಹ ಅವತ್ತು ಆರಂಭ ಮಾಡಬಹುದು. ಯಾವುದಪ್ಪ ಅಂದರೆ ನಾವು ಯಾವುದಾದ್ರೂ ಬಿಸ್ನೆಸ್ ಮಾಡೋಂಗಿದ್ರೆ ಅವತ್ತು ಸ್ಟಾರ್ಟ್ ಮಾಡ್ಬೋದು, ಮನೆ ಖರೀದಿ ಮಾಡ್ಬೋದು, ಚಿನ್ನ ಖರೀದಿ ಮಾಡ್ಬೋದು, ಮತ್ತು ಜಮೀನುಗಳನ್ನು ಕೊಳ್ಳೋದಾದರೆ ತಗೋಬೋದು, ಮತ್ತು ನಾವು ಪಾಯ ಪೂಜೆ ಮಾಡುವಂಥದ್ದು, ಗೃಹ ಪ್ರವೇಶ ಮಾಡುವಂಥದ್ದು ಆ ದಿನ ಮಾಡಿದ್ರೆ ತುಂಬ ಒಳ್ಳೆಯ ಶುಭ ದಿನ ಅಂತ ಹೇಳ್ತಾರೆ. ಮತ್ತು ಈ ದಿನ ಇಂಪಾರ್ಟೆಂಟಾಗಿ ಅಂದರೆ ಮುಖ್ಯವಾಗಿ ನಾವು ಮಾಡಬೇಕಾಗಿದ್ದು ಏನಪ್ಪ ಅಂದರೆ ಅನ್ನದಾನ ಮಾಡ್ಬೋದು, ಬಟ್ಟೆ ದಾನ ಮಾಡ್ಬೋದು. ಯಾರಿಗೆ ಅವಶ್ಯಕತೆ ಇರುತ್ತೋ ಅವರಿಗೆ ದಾನವನ್ನು ಧಾರಾಳ ಮನಸ್ಸಿನಿಂದ ಕೊಟ್ಟರೆ ನಮ್ಮಲ್ಲಿರುವ ಸಂಪತ್ತು ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಮತ್ತು ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡುವಂಥದ್ದು, ಲಕ್ಷ್ಮಿಯನ್ನು ನೆನೆಸುವಂಥದ್ದು, ಮತ್ತು ಚಿನ್ನ ಖರೀದಿ ಮಾಡುವ ಸಂಪ್ರದಾಯ ಸಹ ಇದೆ. ಅವತ್ತು ಚಿನ್ನನೇ ಖರೀದಿ ಮಾಡಬೇಕು ಅಂತ ಏನಿಲ್ಲ, ಯಾವುದಾದರೂ ನಮಗೆ ಕೈಗೆಟಕುವಂತಹ ಬಿಳಿ ವಸ್ತುಗಳನ್ನು, ಅಕ್ಕಿ, ಉಪ್ಪು ಇಂಥ ಸಾಧಾರಣ ವಸ್ತುಗಳನ್ನು ತಂದು, ಅವು ಸಹ ಲಕ್ಷ್ಮಿಯ ಸ್ವರೂಪ, ಅದನ್ನು ಸಹ ನಾವು ಪೂಜೆಯನ್ನು ಮಾಡಬಹುದು. ಮತ್ತು ಪೌರಾಣಿಕ ಕಥೆಗಳಲ್ಲಿ ಈ ಅಕ್ಷಯ ತೃತೀಯಾಗೆ ತನ್ನದೇ ಆದ ಹಿನ್ನೆಲೆ ಇದೆ. ಅದೇನಪ್ಪ ಅಂದರೆ ಅವತ್ತು ಪಾಂಡವರಿಗೆ ವನವಾಸದಲ್ಲಿದ್ದಾಗ ಶ್ರೀಕೃಷ್ಣನು ಅಕ್ಷಯ ಪಾತ್ರೆ ಕೊಟ್ಟ ದಿನ ಅಂತ ಹೇಳ್ತಾರೆ. ಮತ್ತೊಂದು
ಒಂದು ಹಿನ್ನೆಲೆ. ಸುಧಾಮ, ಕೃಷ್ಣ ಮತ್ತು ಸುಧಾಮನ ಕತೆ ಎಲ್ಲರಿಗೂ ಗೊತ್ತು. ಅವನು ಕೃಷ್ಣನನ್ನು ನೋಡೋಕ್ಕೆ ಬಂದಾಗ ಅವಲಕ್ಕಿಯನ್ನು ತಗೊಂಡು ಬಂದು ಕೊಟ್ಟಿದ್ದ. ಆ ಅವಲಕ್ಕಿಯೇ ಸುಧಾಮನಿಗೆ ಸಂಪತ್ತನ್ನು ತಂದುಕೊಟ್ಟ ದಿನ ಈ ಅಕ್ಷಯ ತೃತೀಯ ಅಂತ ಹೇಳ್ತಾರೆ. ಮತ್ತು ಗಂಗೆಯೂ ಸಹ ಭಗೀರಥನ ಪ್ರಯತ್ನದಿಂದ ನಮ್ಮ ಭೂಮಿಗೆ ಬಂದ ಪುಣ್ಯ ದಿನ ಈ ಅಕ್ಷಯ ತೃತೀಯ ಅಂತ. ಸರಳವಾಗಿ ಹೇಳಬೇಕು ಅಂದರೆ ಅಕ್ಷಯ ತೃತೀಯ ಎಂದರೆ ಜೀವನದಲ್ಲಿ ಸದಾ ಬೆಳವಣಿಗೆ ಆಗೋದು, ಸದಾ ಸಮೃದ್ಧಿ ಆಗೋದು, ಮತ್ತು ಎಲ್ಲರ ಬಾಳಿನಲ್ಲಿ ಭಾಗ್ಯ ತರುವಂಥದ್ದು ಅಕ್ಷಯ ತೃತೀಯ. ಅಕ್ಷಯ ತೃತೀಯ ಕೇವಲ ಚಿನ್ನ ಕೊಳ್ಳುವ ದಿನ ಅಲ್ಲ, ಅದು ಪುಣ್ಯ ಮಾಡುವಂತಹ ದಿನ. ಮತ್ತು ಅವತ್ತು ನಾವು 6:09 ಪೂಜೆಯನ್ನು ಮಾಡುವುದರಿಂದ ಒಳ್ಳೆ ಫಲ ಸಿಗುತ್ತೆ ಅಂತ ಈ ಪಂಚಾಂಗದಲ್ಲಿ ಹೇಳಲಾಗಿದೆ. ಮತ್ತು ಲಕ್ಷ್ಮಿಯ ಒಂದು ಮಂತ್ರ ಅದನ್ನು ಸಹ ಹೇಳಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಅದು ಏನಪ್ಪ ಅಂದರೆ ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ಶ್ರೀ ಮಹಾಲಕ್ಷ್ಮಿಯೇ ನಮಃ. ಈ ಥರ ಒಂದು ಮಂತ್ರವನ್ನು, ಲಕ್ಷ್ಮಿಯ ಮಂತ್ರವನ್ನು ನಿಮಗೆ ಎಷ್ಟು ಸಲ ಆಗುತ್ತೋ ಅಷ್ಟು ಸಲ, 11 ಸಲ, 21 ಸಲ, 101 ಸಲ, ಎಷ್ಟು ಸಲ ಆದರೂ ಸಹ ನೀವು ಮನಸ್ಸಿನಲ್ಲಿ ಹೇಳಿಕೊಂಡು ಲಕ್ಷ್ಮಿಯ ಪೂಜೆ ಮಾಡೋದ್ರಿಂದ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ನೀವು ಮಾಡುವಂತಹ ಎಲ್ಲ ಒಳ್ಳೆ ಕಾರ್ಯಗಳು ಸಮೃದ್ಧಿಯನ್ನು ಪಡೆಯುತ್ತೆ ಅಂತ ಹೇಳ್ತಾರೆ. ಇಷ್ಟೇ ನಮ್ಮ ಅಕ್ಷಯ ತೃತೀಯದ ಸಂಪ್ರದಾಯ ಮಾಡುವಂಥದ್ದು. ಅದಕ್ಕೆ ಬೇರೆ ಬೇರೆ ಬಣ್ಣಗಳನ್ನು ತುಂಬಿ 9 ಕವಡೆ ಪೂಜೆ ಮಾಡಬೇಕು, 9 ಅಡಿಕೆ ಪೂಜೆ ಮಾಡಬೇಕು, 9 ಮರ ಸುತ್ತಬೇಕು, ಏನೇನೋ ಹೇಳ್ತಾರೆ. ನೋಡಿ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದು ಮಾಡಿ ಅವರವರ ನಂಬಿಕೆಗೆ ಬಿಟ್ಟಿದ್ದು. ನಮಸ್ತೆ. ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ತೆ.